ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಸಿ ಒಳ ಮೀಸಲು ವರ್ಗೀಕರಣ ವಿಧೇಯಕಕ್ಕೆ ರಾಜ್ಯಪಾಲರು ಅಂಗೀಕಾರ ನೀಡಿದ ಹೊರತಾಗಿಯೂ ಸರ್ಕಾರ ಹಳೆ ಮೀಸಲಾತಿ ಪದ್ಧತಿಯಡಿ ಖಾಲಿ ಹುದ್ದೆಗಳ ಭರ್ತಿಗೆ ಮುಂದಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮ ಹಾಗೂ ಮಂಡಳಿಗಳಲ್ಲಿ ಖಾಲಿ ಇರುವ 56,432 ಹುದ್ದೆಗಳನ್ನು ಶೇಕಡ 50 ಮೀಸಲಾತಿಯಂತೆ ನೇರ ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದ್ದು 30 ದಿನಗಳ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಚಾಲನೆ ನೀಡಲಿದೆ. ನೇಮಕಾತಿ ವಿಚಾರಕ್ಕೆ ಕಾಂಗ್ರೆಸ್, ಬಿಜೆಪಿ ನಾಯಕರ ನಡುವೆ ಪರ ವಿರೋಧ ವ್ಯಕ್ತವಾಗ್ತಿದೆ. ಸೇರಿದಂಥ ಮುನಿಯಪ್ಪನವರು ಮಾದಿಗರ ಮಹಾಸಭಾ ಮಾಡಿಕೊಂಡು ಮಾದಿಗರ ನಾಯಕ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ಗೌರವ ಇದ್ದರೆ ಮಾದಿಗರ ಬಗ್ಗೆ ಮತ್ತು ಇನ್ನುಳಿದಂಥ ದಲಿತ ಸಮುದಾಯದ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ 5 ನಿಮಿಷನೂ ಕೂಡ ಕ್ಯಾಬಿನೆಟ್ನಲ್ಲಿರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ತಿಮ್ಮಾಪುರ್ ಇಲೆಕ್ಷನ್ ಟೈಮ್ದಾಗ ನನ್ನಲ್ಲಿ ಹೇಳ್ಕೊಂಡದ್ದು ವಿಡಿಯೋಗಳು ಬೇಕಾದ್ರೆ ಬಿಡುಗಡೆ ಮಾಡ್ತೀನಿ, ನೋಡಿ ಏನು ಹೇಳಿದಾನೆ. ಅವ್ರಿಗೂ ಹೇಳ್ತೇನೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕನ್ನೋದನ್ನು ಸರ್ವಸಮ್ಮತಿ ಮಾಡಿ ಅದನ್ನು ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಬಗೆಹರಿಸ್ಕೊಳ್ತೀವಿ. ಅದರಿಂದ ಫೈನಲ್ ಸೆಲೆಕ್ಷನ್ ಆಗೋ ಪ್ರೋಸೆಸ್ ಆಗೋ ಒಳಗಡೆ ಇದು ತೀರ್ಮಾನ ಇಂಟರ್ನಲ್ ರಿಸರ್ವೇಷನ್ 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕಂತ ಸರ್ವಸಮ್ಮತಿಯಿಂದ ನಾವು ಕ್ಯಾಬಿನೆಟ್ಗೆ ತಗೊಂಬತ್ತೀವಿ. ಕ್ಯಾಬಿನೆಟ್ ತಗೊಂಡು ಫೈಸಲಾದ್ಮೇಲೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಇವತ್ತು ಬೇರೆ ಬೇರೆ ಥರ ಮಾತಾಡ್ತಾರೆ, ಯಾವುದರಲ್ಲಿ ಅರ್ಥ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸಿದ್ದೇವೆ. 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕನ್ನೋದನ್ನು ಸರ್ವಸಮ್ಮತಿ ಮಾಡಿ ಅದನ್ನು ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಬಗೆಹರಿಸ್ಕೊಳ್ತೀವಿ. ಅದರಿಂದ ಫೈನಲ್ ಸೆಲೆಕ್ಷನ್ ಆಗೋ ಪ್ರೋಸೆಸ್ ಆಗೋ ಒಳಗಡೆ ಇದು ತೀರ್ಮಾನ ಇಂಟರ್ನಲ್ ರಿಸರ್ವೇಷನ್ 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕಂತ ಸರ್ವಸಮ್ಮತಿಯಿಂದ ನಾವು ಕ್ಯಾಬಿನೆಟ್ಗೆ ತಗೊಂಬತ್ತೀವಿ. ಕ್ಯಾಬಿನೆಟ್ ತಗೊಂಡು ಫೈಸಲಾದ್ಮೇಲೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಇವತ್ತು ಬೇರೆ ಬೇರೆ ಥರ ಮಾತಾಡ್ತಾರೆ, ಯಾವುದರಲ್ಲಿ ಅರ್ಥ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ದಶಕಗಳಿಂದ ಈ ರಾಜ್ಯದಲ್ಲಿ ಶೋಷಿತರಾಗಿರ್ತಕ್ಕಂಥ ಮಾದಿಗ ಸಮುದಾಯ, ಮಾದಿಗ ಉಪಜಾತಿಗಳು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿತ್ತು. ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಾದಿಗರಿಗೆ ತಿರುಪ್ತಿ ನಾಮ ಇಟ್ಟರಿ. ತಿರುಪ್ತಿ ನಾಮ ಇಟ್ಟಿದ್ದೀರ. ಈ ರಾಜ್ಯದ ಮತ್ತೊಂದು ಇಡೀ ದಲಿತರಿಗೆ ಅವ್ರಿಗೇನು ಇಟ್ರಿ? ಅವ್ರಿಗೆ ಚೆಂಬು ಕೊಟ್ರಿ. ಮೇಡಮ್, ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ? ಈಗ ಏನಾಗಿದೆ ಅಂತಂದ್ರೆ ಸುಮಾರು 2,84,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಡ್ಡಿ ಆಗಿರೋದು ಈ ಒಳ ಮೀಸಲಾತಿ ವಿಚಾರ ಅನ್ನೋದು ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಕೋರ್ಟ್ಗೂ ಕೂಡ ಹೋಗಿದ್ದಾರೆ, ಬಹಳಷ್ಟು ದಲಿತ ಸಮುದಾಯದ ಬೇರೆ ಬೇರೆ ಜಾತಿಗಳು. ಹೀಗಾಗಿ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ವಿ ಅಂತ ಇಷ್ಟು ದಿನ ಹೇಳ್ತಾ ಇದ್ರು. ಈಗ ಯಾವಾಗ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು, ಆ ಬಿಸಿ ಸರ್ಕಾರಕ್ಕೆ ತಟ್ಟಿತು. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು, ಮೊದಲನೇದು ಬಿಟ್ಟು ಎರಡನೇದು ಹೇಳಿದ್ದೇನು ಅಂತಂದ್ರೆ 1 ವರ್ಷಕ್ಕೆ 1 ಲಕ್ಷ ನಾವು ಸರ್ಕಾರಿ ಹುದ್ದೆ ನೇಮಕಾತಿ ಮಾಡ್ತೀವಿ ಅಂತ. ದಟ್ ವಾಸ್ ದಿ ಪ್ರಾಮಿಸ್. ಬಹಳ ವರ್ಷಗಳಿಂದಾಗಿ ಸರ್ಕಾರಿ ಹುದ್ದೆಗೆ ಕಾಲ್ಫಾರ್ಮ್ಗೆ ಕಾಯ್ತಾ ಇದ್ದಂತಹ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಯುವಕರು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ. 1 ವರ್ಷಕ್ಕೆ 1 ಲಕ್ಷ ಅಂತಂದರೆ 2 ವರ್ಷದಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡ್ಬಿಡ್ತಾರೆ ಅಂತ ಸಾರಾಸಗಟಾಗಿ ಸಿದ್ದರಾಮಯ್ಯನವರಿಗೆ ಮತ ಹಾಕಿದ್ರು. ಇವರು ಬಂದ ಮೇಲೆ ಏನು ಮಾಡಿದ್ರು? ಏನನ್ನೂ ನೇಮಕ ಮಾಡಿಲ್ಲ. ಕೇವಲ 2.5 ವರ್ಷಗಳಲ್ಲಿ 8,000 ಹುದ್ದೆಗಳನ್ನ ಮಾತ್ರ ನೇಮಕಾತಿ ಮಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈಗ ತೆಗೆದುಕೊಂಡಂತೆ ಡಿಸಿಷನ್ 56% ಅಲ್ಲ 50% ಮೀಸಲಾತಿಯ ಅನ್ವಯ ನಾವು ಈಗ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
56% ಈಗ ಸ್ಟಿಲ್ ಈ ಕಾನೂನು ಹೋರಾಟದಲ್ಲಿ ಇರೋದ್ರಿಂದ ಕಷ್ಟ ಆಗುತ್ತೆ. ಇವೊಂದು ರಾಜ್ಯಪಾಲರು ಅನುಮೋದನೆಯನ್ನ ಕೊಟ್ಟರು ಕೂಡ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಗೆ ನಿಜಕ್ಕೂ ಕಾಳಜಿ ಇದ್ದಿದ್ದರೆ ಇದೇ ಕೆಲಸ ನೀವು ಮುಂದೆ ಮಾಡಬಹುದಾಗಿತ್ತು. ಇವತ್ತು 50% ಮಿತಿಯಲ್ಲೇ ತಾವು ಮಾಡೋದಕ್ಕೆ ರೆಡಿ ಆಗಿದ್ದೀರಲ್ಲ, ಅದನ್ನ ಮೊದಲೇ ಮಾಡಿದ್ದಿದ್ರೆ ಇವತ್ತು ವಿದ್ಯಾರ್ಥಿಗಳು ಈ ತರ ಬೀದಿಗೆ ಬರ್ತಾ ಇರಲಿಲ್ಲ, ಕಣ್ಣೀರ್ ಹಾಕ್ತಾ ಇರಲಿಲ್ಲ. ಇವತ್ತು ಏನು ಗಟ್ಟಿತನದ ನಿರ್ಧಾರ ತೆಗೆದುಕೊಂಡಿದ್ದೀರಿ, ಅದರ ಅನ್ವಯ ನೀವು ಮೊದಲೇ ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ತಾವು ತುಂಬುತ್ತಾ ಇದ್ರಿ. ತಾವು ಯಾಕೆ ಇವತ್ತು ತೆಗೆದುಕೊಂಡಂತಹ ನಿರ್ಧಾರವನ್ನ ಕ್ಯಾಬಿನೆಟ್ ನಲ್ಲಿ ಮೊದಲೇ ತೆಗೆದುಕೊಳ್ಳಕ್ ಆಗಿಲ್ಲ ಅಂತಂದ್ರೆ ತಮಗೆ ಗೊತ್ತು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಹೌದು, ಹಾಗಾಗಿ ನಾವು ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತ. ಬಟ್ ಈಗ ಬಿಸಿ ತಟ್ಟಿದೆ, ಈಗ ತೆಗೆದುಕೊಳ್ಳಕ್ ತಾವು ತೀರ್ಮಾನ ಮಾಡಿದ್ದೀರಿ. ಆದ್ರೆ ಯುವಕರು ಇದಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ತಾ ಇರೋದು ನೀವು ಭರವಸೆಗಳನ್ನ ನಾವು ಬಾಳ್ ನೋಡಿದೀವಿ, ಇದು ಒಂದು ಭರವಸೆ ಆಗುತ್ತೆ, ನೀವು ಇವೆಂಟ್ ಆಫ್ ಕ್ಯಾಲೆಂಡರ್ ನ ಕೊಡಿ, ಯಾವಾಗ ಅದು ನೀವು ಇದು ನೋಟಿಫಿಕೇಶನ್ ಕೊಡ್ತೀರಿ, ಪರೀಕ್ಷೆ ಯಾವಾಗ ಕಂಡಕ್ಟ್ ಮಾಡ್ತೀರಿ, ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತೀರಿ, ಯಾವಾಗ ವರ್ಕ್ ಆರ್ಡರ್ ಕೊಡ್ತೀರಿ, ಕೊಡಿ, ಕ್ಯಾಲೆಂಡರ್ ಕೊಡಿ. ಅದನ್ನ ಬಿಟ್ಬಿಟ್ಟು ಮಾಡ್ತೀವಿ 30 ದಿನಗಳಿಗೆ ಅಂತ ಮೂಗಿಗೆ ತುಪ್ಪ ಸವರೋದ್ ಬೇಡ. ಅಟ್ಲೀಸ್ಟ್ 1 ವರ್ಷದಲ್ಲಿ 1 ಲಕ್ಷ ಆದ್ರೂ ಮಾಡಿ. ಈಗ ಬಜೆಟ್ಗೆ ನೀವು 1 ವರ್ಷಕ್ಕಾಗುವಂತಹ ಏನ್ ನೇಮಕಾತಿಗೆ ಬೇಕಾಗಿರುವಂತಹ ಹಣವನ್ನ ಮೀಸಲಿಡಿ. ಈ 30 ದಿನ ಒಳಗಡೆ ನೇಮಕಾತಿ ಮಾಡ್ತೀವಿ ಅಂದಿರಲ್ಲ, ಮಾಡ್ರಿ. ಮತ್ತೆ ಡಿಸೆಂಬರ್ ಒಳಗಡೆ ಇನ್ನೂ 50,000 ಮಾಡ್ರಿ ಅನ್ನೋದು ಅವ್ರ ಬೇಡಿಕೆ. ಒಂದು ವೇಳೆ ಬಜೆಟ್ ಅಲ್ಲಿ ಆ ಕ್ಲಾರಿಟಿ ನಮ್ಗೆ ಸಿಗದೆ ಇದ್ರೆ ನಾವು 11ನೇ ತಾರೀಕು ನಾವು ಪಾದಯಾತ್ರೆ, ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ. ನಾವು ಅಷ್ಟೇ ಮಾಡಲ್ಲ, ನಮ್ಮನ್ನ ನೆಚ್ಚಿಕೊಂಡಿರುವಂತ ಕುಟುಂಬಗಳು ಕೂಡ ನಾವು ಬೀದಿಗಿಳಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೊಂದ್ ಕಡೆ. ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಏನು ಮೀಸಲಾತಿ ಅನ್ವಯ ಇವ್ರು ನೇಮಕಾತಿ ಮಾಡ್ತಾ ಇದ್ದಾರೆ. ಅದರಲ್ಲಿ 15% ಏನು SC ಸಮುದಾಯಕ್ಕೆ ಮೀಸಲಾತಿ ಇದೆ, ಆ ಒಂದು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಿ ಅಂತ ಮುನಿಯಪ್ಪ ಅವರು ಹೇಳ್ತಾ ಇರೋದು. ಅದರಲ್ಲೂ ಕೂಡ ಮೀಸಲಾತಿಯಲ್ಲಿ ಶಿಕ್ಷಣ, ಉದ್ಯೋಗ ಮತ್ತು ಮುಂಬಡ್ತಿಯಲ್ಲಿ ಎಸ್ಪೆಷಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹೀಗಾಗಿ ನಾಗಮೋಹನ್ ದಾಸ್ ವರದಿ ಏನಿದೆ ಅದರ ಅನ್ವಯ ತಾವು 15% ಒಳಗಡೆನೆ ಒಳ ಮೀಸಲಾತಿಯನ್ನ ಕೊಡ್ಬೇಕು. ಈಗ ಯಾರು ಈಗ ಚಿನಾರಾಮು ಅವರು ದಲಿತರಲ್ಲಿ ಬಲಿತರು ಅಂತ ಏನ್ ಹೇಳ್ತಾರಲ್ಲ, ಅದು ಒಂದು ಸಮುದಾಯಕ್ಕೆ ಮಾತ್ರ ಅತ್ಯಂತ ಹೆಚ್ಚು ಉದ್ಯೋಗ ಅವಕಾಶಗಳು, ಮುಂಬಡ್ತಿಗಳು ಸೇರಿದಂತೆ ಅದು ಶೈಕ್ಷಣಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯ ಜಾಸ್ತಿ ಸಿಗ್ತಾ ಇದೆ. ಎಸ್ಪೆಷಲಿ ಒಳ ಮೀಸಲಾತಿ ಬಂದ್ರೆ ಮಾದಿಗ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಥವಾ ತಾರತಮ್ಯ ನಿವಾರಣೆ ಆಗುತ್ತೆ. ಹೀಗಾಗಿ 15% ಅಲ್ಲಿ ಒಂದು ಒಳ ಮೀಸಲಾತಿ ತರ್ರಿ ಅಂತ ಇವ್ರು ಹೇಳ್ತಾ ಇರೋದು. ಸೊ ಈ ವಿಚಾರದಲ್ಲಿ ಮುನಿಯಪ್ಪನವರು ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು ಹೇಳಿದ್ದು, ಸುಮ್ನೆ ಯಾಕಿದ್ರಿ ನೀವು ಸಚಿವ ಸಂಪುಟ ಸಭೆಯಲ್ಲಿ. ಆಮೇಲೆ ಹಾಗ ನೋಡಿದ್ರೆ ಈ ಲೆಫ್ಟ್ ರೈಟ್ ಅಲ್ಲಿ ಲೆಫ್ಟ್ ಸ್ವಲ್ಪ ಕಡಿಮೆ ರಾಜಕೀಯ ಪ್ರಾತಿನಿಧ್ಯ. ಸೊ ನೀವು ಇರೋದೇ ಸ್ವಲ್ಪ ಜನ ಇದ್ದೀರಿ, ನೀವು ಪಟ್ಟಿ ಹಿಡಿದು ನೀವ್ ಯಾಕೆ ಕುತ್ಕೊಂಡ್ರಿ ಅಲ್ಲಿ, ಯಾಕೆ ಕುತ್ಕೊಂಡ್ರಿ ನೀವು ಮುನಿಯಪ್ಪನವ್ರೆ? ಮತ್ತ ಅವ್ರ ಯಾರವ್ರು ಅಬಕಾರಿ ಸಚಿವರು ಆರೋಪ ಹೊತ್ಕೊಂಡಿದ್ದಾರಲ್ಲ, ಆರ್ ಬಿ ತಿಮ್ಮಾಪುರ ಅವ್ರು, ನೀವ್ ಯಾಕೆ ಕುತ್ಕೊಂಡ್ರಿ ಒಳಗೆ? ಎದ್ದು ಹೊರಗಡೆ ಬರ್ಬೇಕಾಗಿತ್ತು. ಈಗ ದಲಿತರಲ್ಲೇ ಬಲಿತಂತ ಆ ಸಮುದಾಯದ ಸಚಿವರುಗಳು ನಿಮ್ ಬಾಯ್ ಬಡದ್ರಲ್ಲ, ಮಹದೇವಪ್ಪನವ್ರಾಯ್ತು, ಪರಮೇಶ್ವರ ಅವರಾಯ್ತು, ಇವರೆಲ್ಲ. ಸೊ ನೀವ್ ಯಾಕೆ ಕುತ್ಕೊಂಡ್ರಿ? ನೀವು ಫೈಟ್ ಮಾಡ್ಬೇಕಾಗಿತ್ತು. ಇಲ್ಲ 15 ಒಳ ಮೀಸಲಾತಿ ಕೊಡ್ರಿ ಅಂತ, ಅದನ್ನ ಬಿಟ್ಬಿಟ್ಟು ಸುಮ್ನೆ ಬಾಯಿ ಮುಚ್ಕೊಂಡು ಹೊರಗಡೆ ಬಂದಿದ್ದೀರಲ್ಲ ಅಂತ. ಅದಕ್ಕೆ ಮುನಿಯಪ್ಪನವ್ರು ಹೇಳೋದು, ಇಲ್ಲ ನಾವು ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ, ಮಾಡಿ ಆ 15% ಒಳಗಡೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂಗ್ ಮಾಡ್ತೀವಿ ಅಂತ. ಇದನ್ನ ನನ್ಗನ್ಸಿದ ಮಟ್ಟಿಗೆ ನಿಮ್ಮ ಸಂಖ್ಯೆ ಕಡಿಮೆ ರೀ ಮುನಿಯಪ್ಪನವ್ರೇ, ನಿಮ್ಮನ್ ಬಾಯಿ ಬಡಿತಾರೆ. ಹಾಗೆ ನೋಡಿದ್ರೆ ನಾಗಮೋಹನ್ ದಾಸ್ ವರದಿ ಏನಿದೆ ಅದು ವ್ಯರ್ಥ ಆದಂಗ ಆಗುತ್ತೆ. ಅದಕ್ಕೇನು ಯಾವುದೇ ರೀತಿಯಾದಂತಹ ವ್ಯಾಲ್ಯೂ ಇರಲ್ಲ. ಈ ಕಡೆ ಉದ್ಯೋಗಾಕಾಂಕ್ಷಿಗಳ ದೃಷ್ಟಿಯಿಂದ ನೋಡಿದ್ರೆ ಇದನ್ನ ಹಿಡ್ಕೊಂಡು ಇನ್ನು ಎಷ್ಟು ದಿನ ಮುಂದಕ್ಕೆ ತಳ್ತಾರೋ ಅಂತ ಅವ್ರಿಗೂ ಒಂಥರ ಭಯ. ಆಗಿದ್ದಾಗ್ಲಿ 50% ಅಲ್ಲಿ 15% ಹಳೇದೇನಿತ್ತು ಆ ಮೀಸಲಾತಿ ಅದ್ರ ಪ್ರಕಾರನೇ ಮಾಡ್ಬಿಡಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತ ಸಮುದಾಯದ ಈಗ ಬಹಳಷ್ಟು ಸಂಘಟನೆಗಳು, ಎಸ್ಪೆಷಲಿ ಮಾದಿಗ ಸಮುದಾಯದ ಸಂಘಟನೆಗಳು ಈಗ ರೊಚ್ಚಿಗೆ ಎದ್ದಿದ್ದಾವೆ. ಇಷ್ಟೆಲ್ಲ ಕಸರತ್ತು ಮಾಡಿ ಏನ್ ಪ್ರಯೋಜನ ಬಂತು? ಇಷ್ಟೆಲ್ಲ ಮಾಡಿ ಏನ್ ಆ ಸಮುದಾಯವನ್ನ ಪ್ರತಿನಿಧಿಸುವಂತಹ ನೀವುಗಳು, ಸಚಿವರುಗಳು ಇಬ್ರೋ ಒಬ್ರೋ ನಿಲ್ಲಿ ಗಟ್ಟಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅವರವರೇ ಒಂದು ಡಿಸಿಷನ್ಗೆ ಅರೈವ್ ಆಗ್ಬೇಕು ಮತ್ತು ಈ ರೀತಿ ತಾರತಮ್ಯವನ್ನ ನಿವಾರಣೆ ಮಾಡೋದಕ್ಕೆ ಒಳ ಮೀಸಲಾತಿಯನ್ನ ತಾವೇನಾದ್ರೂ ಅಲ್ಲಿ ಈ 50% ಅಲ್ಲಿ 15% ಏನಿದೆ ಅದರೊಳಗಡೆ ಕೊಡಕ್ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.